ಐನೂರು ವರ್ಷಗಳ ನಂತರ ಅಯೋಧ್ಯೆಯಲ್ಲಿ ಬಾಲರಾಮ ಮರಳಿ ಬಂದಿದ್ದಾನೆ. 82 ಸೆಕೆಂಡಿನಲ್ಲಿ ಬಾಲರಾಮನ ಪ್ರಾಣ ಪ್ರತಿಷ್ಠಾಪನೆಯಾಗಿದೆ. ನೀವೆಲ್ಲ ನ್ಯೂಸ್ ಚಾನೆಲ್ಗಳಲ್ಲಿ ಈ ಅದ್ಭುತವನ್ನ ಲೈವ್ ನಲ್ಲಿ ನೋಡಿರ್ತೀರಾ. ಪ್ರಾಣ ಪ್ರತಿಷ್ಠಾಪನೆ ವೇಳೆ ಒಂದು ಅದ್ಭುತವಾದ ಪವಾಡ ಕೂಡ ನಡೆಯುತ್ತೆ. ಪ್ರಾಣ ಪ್ರತಿಷ್ಠಾಪನೆ ವೇಳೆ ಅದೊಂದು ಅದ್ಭುತ ನಡೀಲೇಬೇಕಿತ್ತು. ಆದ್ರೆ ಆ ಅದ್ಭುತ ನಡೆದಿಲ್ವಾ? ಅಥವಾ ನಡೆದ ಪವಾಡವನ್ನ ಕ್ಯಾಮರಾ ಮುಂದೆ ತೋರಿಸಲಿಲ್ವಾ? ಪ್ರಾಣ ಪ್ರತಿಷ್ಠಾಪನೆಗೂ ಮುನ್ನ ಗರ್ಭಗುಡಿಯಲ್ಲಿ ದೇವರ ಮುಂದೆ ಇಟ್ಟ ಕನ್ನಡಿ ಹೊಡೆದೋಯ್ತಾ? ಯಾಕೆ ಅದನ್ನ ತೋರಿಸಲಿಲ್ಲ? ಅಷ್ಟಕ್ಕೂ ಗರ್ಭಗುಡಿಯಲ್ಲಿ ರಾಮನ ಕಣ್ಣಿಗೆ ಕಟ್ಟಿದ್ದ ಬಟ್ಟೆಯನ್ನ ತೆರೆದ ತಕ್ಷಣ ಅಲ್ಲಿ ನಡೆದ ದೃಷ್ಟಿ ಚಮತ್ಕಾರ ಹೇಗಿತ್ತು ಅನ್ನೋದನ್ನ ಸಾಕ್ಷಿ ಸಮೇತ ನಿಮ್ಮ ಮುಂದೆ ಇಡ್ತೀವಿ. ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಪೂರ್ತಿಯಾಗಿ ನೋಡಿ. ಈ ಮಾಹಿತಿಗಳನ್ನೆಲ್ಲ ತುಂಬಾ ಕಷ್ಟಪಟ್ಟು ನಿಮಗೆ ತಿಳಿಸೋದಕ್ಕೆ ಒಂದು ಪ್ರಯತ್ನವನ್ನ ಮಾಡಿದ್ದೀನಿ. ನನ್ನ ಈ ಶ್ರಮಕ್ಕೆ ನಿಮ್ಮಿಂದ ಬಯಸೋದು ಕೇವಲ ಒಂದೇ ಒಂದು ಮೆಚ್ಚುಗೆ, ಅಂದ್ರೆ ಲೈಕ್ ಮಾತ್ರ. ಕೊಟ್ರ ಲೈಕು ಜೊತೆಗೆ ನೀವೇನಾದ್ರೂ ರಾಮನ ಭಕ್ತರಾಗಿದ್ರೆ ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡಿ. ಸೊ ಇನ್ಯಾಕ್ ತಡ, ಬನ್ನಿ ಸುದ್ದಿ ಜಾಲದೊಳಗೆ ಹೋಗೋಣ. ಪ್ರಾಣ ಪ್ರತಿಷ್ಠಾಪನೆಗೂ ಮುನ್ನ ಯಾವುದೇ ವಿಗ್ರಹವಾದ್ರೂ ಕೂಡ ಅದು ಕೇವಲ ಕಲ್ಲಿನ ಮೂರ್ತಿಯಾಗಿರುತ್ತೆ. ಯಾವಾಗ ಶಾಸ್ತ್ರೋಕ್ತವಾಗಿ ಮಂತ್ರ ಘೋಷಣೆಗಳೊಂದಿಗೆ ವಿಗ್ರಹದ ಪ್ರಾಣ ಪ್ರತಿಷ್ಠೆ ಆಗುತ್ತೋ ಆಗ ಆ ವಿಗ್ರಹ ಭಗವಂತನಾಗಿ ಭಕ್ತರಿಗೆ ಕಾಣುತ್ತೆ. ಪ್ರಾಣ ಪ್ರತಿಷ್ಠೆ ಅಂದ್ರೆ ಸುಮ್ನೆ ವಿಗ್ರಹ ತಂದು ಇಟ್ಟು ಪೂಜೆ ಮಾಡೋದಲ್ಲ. ಆ ವೇಳೆ ಪುರೋಹಿತರು ತುಂಬಾ ಎಚ್ಚರವಾಗಿರ್ಬೇಕು. ಸಾಮಾನ್ಯವಾಗಿ ವಿಗ್ರಹದ ಕಣ್ಣಿಗೆ ಬಟ್ಟೆಯನ್ನ ಕಟ್ಟಲಾಗಿರುತ್ತೆ. ಅದರಂತೆ ರಾಮನ ವಿಗ್ರಹಕ್ಕೂ ಬಟ್ಟೆಯನ್ನ ಕಟ್ಟಿದ್ರು. ನಂತರ ವಿಗ್ರಹವನ್ನ ನೀರಿನಲ್ಲಿ, ಹೂವಿನಲ್ಲಿ, ಜೇನಿನಲ್ಲಿ ಅಥವಾ ಧಾನ್ಯಗಳಲ್ಲಿ ಮುಳುಗಿಸಿ ಇಡಲಾಗಿತ್ತು. ಅದನ್ನ ಆದಿವಾಸ ಪ್ರಕ್ರಿಯೆ ಅಂತ ಹೇಳ್ತಾರೆ. ವಿಗ್ರಹಗಳಿಗೆ ಈ ಆದಿವಾಸ ಮಾಡುವ ಸಮಯದಲ್ಲಿ ವಿಶೇಷ ಮಂತ್ರಗಳ ಪಠಣೆಯಾಗತ್ತೆ. ಆಗ ಭೂಮಿ, ಜಲ, ವಾಯು, ಆಕಾಶ ಮತ್ತು ಅಗ್ನಿ ಸೇರಿದಂತೆ 5 ಪಂಚಭೂತಗಳು ವಿಗ್ರಹವನ್ನ ಬಂದು ಸೇರುತ್ತೆ. ಅದಾದ ನಂತರವೇ ವಿಗ್ರಹ ಜೀವವನ್ನ ಪಡೆದುಕೊಳ್ಳೋದು. ಇಲ್ಲಿ ಸಮಯ ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೂ ಸಹ ದೋಷ ಕಟ್ಟಿಟ್ಟ ಬುತ್ತಿ. ಅದೇ ಕಾರಣಕ್ಕೆ ವಿಗ್ರಹದ ಕಣ್ಣಿಗೆ ಬಟ್ಟೆಯನ್ನ ಕಟ್ಟೋದು. ಈಗ ನಿಮಗೆ ಬಾಲರಾಮನ ಕಣ್ಣಿಗೆ ಬಟ್ಟೆಯನ್ನ ಕಟ್ಟಿದ್ದು ಯಾಕೆ ಅನ್ನೋದು ಗೊತ್ತಾಗಿರುತ್ತೆ. ಪ್ರಾಣ ಪ್ರತಿಷ್ಠೆಗೂ ಮುನ್ನ ಬಾಲರಾಮನ ವಿಗ್ರಹದ ಮೇಲೆ ಹಾಲಿನ ಅಭಿಷೇಕ ಮಾಡಿ ವಿಗ್ರಹವನ್ನ ಪೂರ್ವ ದಿಕ್ಕಿಗೆ ಮುಖ ಮಾಡಿ ಇಡಲಾಗಿತ್ತು. ಮಂತ್ರ ಘೋಷಗಳೊಂದಿಗೆ ವಿಗ್ರಹವನ್ನ ಸ್ಥಾಪಿಸಿದ ನಂತರ ಆ ವಿಗ್ರಹಕ್ಕೆ ಒಂದು ಜೀವ ಕಳೆ ತುಂಬುತ್ತಾರೆ. ಅತೀಂದ್ರಿಯ ಶಕ್ತಿಯನ್ನ ವಿಗ್ರಹಕ್ಕೆ ಆಹ್ವಾನ ಮಾಡಲಾಗುತ್ತೆ. ಇದೆಲ್ಲದರ ನಂತರ ಬಾಲರಾಮನ ವಿಗ್ರಹ ಭಕ್ತರಿಗೆ ಭಗವಂತನಂತೆ ಕಾಣುತ್ತೆ. ಇಲ್ಲಿ ವಿಗ್ರಹವನ್ನ ತಂದು ಅತೀಂದ್ರಿಯ ಶಕ್ತಿಯನ್ನು ಆಹ್ವಾನ ಮಾಡುವವರೆಗೂ ಕೂಡ ರಾಮನ ವಿಗ್ರಹದ ಕಣ್ಣಿಗೆ ಕಟ್ಟಿದ್ದ ಬಟ್ಟೆಯನ್ನ ತೆಗೆಯೋದಿಲ್ಲ. ನಂತರ ಆ ಬಟ್ಟೆಯನ್ನ ತೆಗೆಯುವ ಕಾರ್ಯ ನಡೆಯುತ್ತೆ. ಇದು ಕೊನೆಯ ಹಂತವಾಗಿದ್ದು ಇಲ್ಲಿ ಬಹಳ ಎಚ್ಚರವಾಗಿರಬೇಕು. ಯಾಕಂದ್ರೆ ವಿಗ್ರಹದ ಕಣ್ಣಿಗೆ ಕಟ್ಟಲಾಗಿದ್ದ ಬಟ್ಟೆಯನ್ನ ತೆಗೆದ ಕೂಡಲೇ ಆ ವಿಗ್ರಹದ ಕಣ್ಣಿನಿಂದ ದಿವ್ಯ ಶಕ್ತಿಯೊಂದು ಹೊರಬರುತ್ತೆ. ಅದೇನಾದ್ರೂ ಮನುಷ್ಯರ ಮೇಲೆ ಬಿದ್ರೆ ಅದನ್ನ ಸಹಿಸಿಕೊಳ್ಳುವಷ್ಟು ಶಕ್ತಿ ಇರೋದಿಲ್ಲ. ಹೀಗಾಗಿ ರಾಮನ ಮುಂಭಾಗದಲ್ಲಿ ಒಂದು ಕನ್ನಡಿಯನ್ನ ಇಟ್ಟು ಶ್ರೀರಾಮನ ವಿಗ್ರಹದ ಕಣ್ಣಿಗೆ ಕಟ್ಟಲಾಗಿದ್ದ ಬಟ್ಟೆಯನ್ನ ತೆರೆಯಲಾಯಿತು. ಆಗ್ಲೇ ನೋಡಿ ಅದ್ಭುತ ನಡೆದಿತ್ತು. ರಾಮನ ಕಣ್ಣಿಗೆ ಕಟ್ಟಿದ್ದ ಬಟ್ಟೆ ತೆರೆಯುತ್ತಿದ್ದಂತೆ ಮುಂದಿದ್ದ ಕನ್ನಡಿ ಪಠಾರ್ ಅಂತ ಹೊಡೆದೋಗಿತ್ತು. ಅಂದ್ರೆ ರಾಮನ ಕಣ್ಣಿನ ಶಕ್ತಿಗೆ ದರ್ಪಣವೇ ಪುಡಿ ಪುಡಿಯಾಗ್ಬಿಟ್ಟಿತ್ತು. ಸಾಕಷ್ಟು ಪ್ರಾಣ ಪ್ರತಿಷ್ಠಾ ಸಮಯದಲ್ಲಿ ಈ ಅದ್ಭುತ ನಡೆದಿದೆ. ಅದಕ್ಕೆ ಸಾಕ್ಷಿಗಳು ಕೂಡ ಇವೆ. ನೀವು ಕೂಡ ಅಂತಹ ವಿಡಿಯೋಗಳನ್ನ ನೋಡಿರ್ತೀರಾ. ಯಾವುದೇ ಒಂದು ವಿಗ್ರಹದ ಪ್ರಾಣ ಪ್ರತಿಷ್ಠೆ ಸಂದರ್ಭದಲ್ಲಿ ಕಣ್ಣಿಗೆ ಕಟ್ಟಲಾಗಿದ್ದ ಬಟ್ಟೆಯನ್ನು ತೆರೆಯುತ್ತಿದ್ದಂತೆ ಆ ವಿಗ್ರಹದ ದೃಷ್ಟಿ ಕನ್ನಡಿಯ ಮೇಲೆ ಬೀಳುತ್ತೆ. ಹೀಗೆ ಬಿದ್ದ ದೃಷ್ಟಿಯ ಶಕ್ತಿಗೆ ಕನ್ನಡಿ ಪಟಾರ್ ಅಂತ ಪುಡಿ ಪುಡಿಯಾಗಿತ್ತು. ಸನಾತನ ಧರ್ಮದ ಕೆಲವೊಂದು ವಿಚಾರಗಳು ತರ್ಕಕ್ಕೆ ನಿಲ್ಕೋದಿಲ್ಲ. ಕೆಲವೊಂದು ಅದ್ಭುತಗಳನ್ನ ವಿಜ್ಞಾನಿಗಳಿಂದ ಕೂಡ ಭೇದಿಸಲಾಗೋದಿಲ್ಲ. ಇದು ಕೂಡ ಅಂತಹದ್ದೇ ಪವಾಡ. ವಿಗ್ರಹದ ಕಣ್ಣಿಗೆ ಈ ಬಟ್ಟೆಯನ್ನ ಕಟ್ಟೋದಕ್ಕೂ ಕಾರಣ ಇದೆ. ಪ್ರಾಣ ಪ್ರತಿಷ್ಠೆ ನಂತರ ಆ ವಿಗ್ರಹಕ್ಕೆ ಅತೀವ ಶಕ್ತಿ ಬರುತ್ತೆ. ಆ ವಿಗ್ರಹದ ಕಣ್ಣಿನ ದೃಷ್ಟಿಯ ತೀವ್ರತೆ ಕೂಡ ತುಂಬಾ ಅಧಿಕವಾಗಿರುತ್ತೆ. ಅದಕ್ಕಾಗಿಯೇ ಕಣ್ಣಿಗೆ ಕಟ್ಟಿದ್ದ ಬಟ್ಟೆ ತೆರೆಯುವಾಗ ಮೊದಲು ಕನ್ನಡಿಯನ್ನ ವಿಗ್ರಹದ ಮುಂದೆ ಇಡಲಾಗುತ್ತೆ. ಈಗ ಕುತೂಹಲ ಏನಂದ್ರೆ ರಾಮನ ಕಣ್ಣಿಗೆ ಕಟ್ಟಿದ್ದ ಈ ಬಟ್ಟೆಯನ್ನ ತೆಗೆದಾಗ ಕನ್ನಡಿ ಒಡೆದು ಹೋಯ್ತಾ ಅಥವಾ ಇಲ್ವಾ? ಅದನ್ನ ಎಲ್ಲೂ ಕೂಡ ತೋರಿಸಿಲ್ಲ. ರಾಮನ ಕಣ್ಣಿಗೆ ಹಾಕಿದ್ದ ಬಟ್ಟೆಯನ್ನ ತೆಗೆಯುವಾಗ ಅಲ್ಲಿ ಪರದೆಯನ್ನ ಹಾಕಲಾಗಿತ್ತು. ಖಂಡಿತ ಕೆಲವೊಂದು ಶಾಸ್ತ್ರಗಳನ್ನ ಕ್ಯಾಮರಾದಲ್ಲಿ ತೋರಿಸೋದಕ್ಕೆ ಆಗೋದಿಲ್ಲ. ಇಲ್ಲೂ ಕೂಡ ಬಾಲರಾಮನ ಕಣ್ಣಿಗೆ ಕಟ್ಟಿದ್ದ ಬಟ್ಟೆಯನ್ನ ತೆರೆದ ಕೂಡಲೇ ಕನ್ನಡಿ ಹೊಡೆದೋಗಿರಬಹುದು, ಇಲ್ಲ ಒಡೆಯದೇ ಇರಬಹುದು. ಆಗಮನ ಶಾಸ್ತ್ರದ ಪ್ರಕಾರ ಭಗವಂತ ಹುಟ್ಟು ಸಾವಿನ ಪ್ರತೀಕ. ಎಲ್ಲಾ ಕಡೆಯಲ್ಲೂ ಎಲ್ಲಾ ವಸ್ತುಗಳಲ್ಲೂ ಕೂಡ ಭಗವಂತ ಇದ್ದಾನೆ. ಅದರಂತೆ ಇಲ್ಲಿ ಈ ಮೂರ್ತಿಯಲ್ಲೂ ದೇವರಿದ್ದಾನೆ ಅನ್ನೋದನ್ನ ತೋರಿಸುವುದಕ್ಕಾಗಿಯೇ ಆಗಾಗ ಇಂಥ ಪವಾಡಗಳು ನಡೀತಾನೆ ಇರುತ್ತವೆ. ಈಗಲೂ ಕೂಡ ರಾಮನ ವಿಗ್ರಹದ ಮುಂದೆ ಇಟ್ಟಿದ್ದ ಕನ್ನಡಿ ಒಡೆದಿದ್ದು ಈ ಮೂಲಕ ಅರ್ಥವಾಗೋದು ಏನಂದ್ರೆ ಪ್ರಾಣ ಪ್ರತಿಷ್ಠಾಪನೆಯು ಸರಿಯಾದ ವಿಧಾನದಲ್ಲಿ ಆಗಿದೆ ಅನ್ನೋದನ್ನ ತೋರಿಸುತ್ತೆ. ಹಾಗೆಯೇ ರಾಮನ ವಿಗ್ರಹದಲ್ಲೂ ಕೂಡ ಸಾಕ್ಷಾತ್ ಶ್ರೀರಾಮ ಕಾಣಿಸಿಕೊಂಡಿದ್ದು ಅಯೋಧ್ಯೆಗೆ ಮತ್ತೆ ಬಾಲರಾಮ ಮರಳಿದ್ದಾನೆ. ಇನ್ನು ಈ ಮಂದಿರದ ಬಗ್ಗೆ ನೋಡುವುದಾದ್ರೆ ಭವ್ಯ ಮಂದಿರವನ್ನ ಸಾಂಪ್ರದಾಯಿಕ ನಾಗರ ಶೈಲಿಯಲ್ಲಿ ನಿರ್ಮಾಣ ಮಾಡಲಾಗಿದೆ. 3 ಅಂತಸ್ತಿನ ಮಂದಿರ 360 ಅಡಿ ಉದ್ದ,
ಉದ್ದ 161 ಅಡಿ ಎತ್ತರವಿದೆ. ಮಂದಿರದಲ್ಲಿನ ಪ್ರತಿ ಮಹಡಿ 20 ಮೀಟರ್ ಎತ್ತರದಲ್ಲಿದ್ದು 392 ಕಂಬಗಳು ಹಾಗೂ 44 ದ್ವಾರಗಳನ್ನು ಒಳಗೊಂಡಿದ್ದು ಮುಖ್ಯ ಗರ್ಭಗುಡಿಯಲ್ಲಿ ರಾಮಲಲ್ಲ ವಿಗ್ರಹ ಪ್ರತಿಷ್ಠಾಪನೆಯಾಗಿದೆ. ಮೊದಲ ಮಹಡಿಯಲ್ಲಿ ಶ್ರೀರಾಮನ ದರ್ಬಾರ್ ಇದ್ದು, ಇನ್ನು ಮಂದಿರದಲ್ಲಿ ನೃತ್ಯ ಮಂಟಪ, ರಂಗಮಂಟಪ, ಸಭಾ ಮಂಟಪ, ಪ್ರಾರ್ಥನೆ, ಕೀರ್ತನ ಮಂಟಪ ಇವೆ. ಸಿಂಗ್ ದ್ವಾರದ ಮೂಲಕ ಭಕ್ತರು ರಾಮನ ದರ್ಶನ ಪಡೆಯಲು ಪ್ರವೇಶ ಮಾಡಬೇಕು. ಮಂದಿರದ 4 ಮೂಲೆಯಲ್ಲೂ ಸೂರ್ಯದೇವ, ದೇವಿ ಭಗವತಿ, ಗಣಪತಿ ವಿಗ್ರಹಗಳಿವೆ. ಮಂದಿರದ ದಕ್ಷಿಣ ಭಾಗದಲ್ಲಿ ರಾಮನ ಭಂಟ ಹನುಮನ ಮಂದಿರವಿದೆ. 3 ಮಹಡಿಗಳ ಭವ್ಯ ದೇಗುಲಕ್ಕೆ ಉಕ್ಕು ಕಬ್ಬಿಣ ಬಳಸಿಲ್ಲ. ಯಾವುದೇ ಕಬ್ಬಿಣದ ಜೀವಿತಾವಧಿ ಕೇವಲ 80 ರಿಂದ 90 ವರ್ಷಗಳು ಮಾತ್ರ. ಮಂದಿರಕ್ಕೆ ಗುಣಮಟ್ಟದ ಗ್ರನೈಟ್, ಸ್ಯಾಂಡ್ ಸ್ಟೋನ್ ಜೊತೆಗೆ ಮಾರ್ಬಲ್ಗಳನ್ನು ಬಳಸಿ ಶ್ರೀರಾಮನ ಮಂದಿರ ನಿರ್ಮಾಣ ಮಾಡಲಾಗಿದೆ. ಇವುಗಳ ಜೋಡಣೆಗೆ ಕೂಡ ಸಿಮೆಂಟ್ ಅಥವಾ ಲೈಮ್ ಮೋಟರ್ಗಳನ್ನು ಬಳಸಿಲ್ಲ. ಭಾರಿ ಪ್ರಮಾಣದ ಭೂಕಂಪವನ್ನು ತಾಳಿಕೊಳ್ಳುವಂತಹ ಸಾಮರ್ಥ್ಯ ಹೊಂದಿರೋ ಮಂದಿರ 2500 ವರ್ಷದವರೆಗೂ ಬಾಳಿಕೆ ಬರುವ ಎಲ್ಲಾ ರೀತಿಯ ನಿರ್ಮಾಣ ಮಾಡಲಾಗಿದೆ. 15 ಮೀಟರ್ಗಳ ಆಳದವರೆಗಿನ ಮಣ್ಣು ತೆಗೆದು ಅದಕ್ಕೆ ಗಟ್ಟಿ ಬಂಡೆಯಂತೆ ಇರುವ 47 ಪದರಗಳ ಬುನಾದಿ ಹಾಕಲಾಗಿದೆ. ಇದರ ಮೇಲೆ ಬಲವರ್ಧನೆಗಾಗಿ ಲೋಹರಹಿತ ಕಾಂಕ್ರೀಟ್ ಹಾಸು ಹಾಕಲಾಗಿದೆ. 1.5 ಮೀಟರ್ ದಪ್ಪನೆಯ M35 ಶ್ರೇಣಿಯ ಕಾಂಕ್ರೀಟ್ ಬಳಕೆ ಮಾಡಲಾಗಿದ್ದು, ನೆಲಗಟ್ಟು ಮತ್ತಷ್ಟು ಬಲಪಡಿಸಲು ಗ್ರಾನೈಟ್ ಕಲ್ಲಿನ ಬಳಕೆ ಮಾಡಲಾಗಿದ್ದು, ಭವ್ಯ ರಾಮ ಮಂದಿರದ ನೆಲಮಹಡಿಯಲ್ಲಿ 160 ಸ್ತಂಭಗಳಿವೆ. ಈ ಸ್ತಂಭಗಳನ್ನ ಸ್ಯಾಂಡ್ ಸ್ಟೋನ್ ನಿಂದ ಮಾಡಲಾಗಿದೆ. ಸದ್ಯ 5 ಶತಮಾನದ ಗತವೈಭವ ಆದಿಪುರುಷನೂರಿನಲ್ಲಿ ಮರುಕಳಿಸಿದ್ದು ಅಯೋಧ್ಯೆ ದೇವಲೋಕವಾಗಿದೆ. ದಶದಿಕ್ಕುಗಳಲ್ಲಿಯೂ ದೀಪಾಲಂಕಾರ, ಹೂವುಗಳಿಂದ ಕಂಗೊಳಿಸ್ತಾ ಇದೆ ಬಾಲರಾಮನ ಗರ್ಭಗುಡಿ. ಅಯೋಧ್ಯೆಯಲ್ಲಿ ಸ್ವರ್ಗವೇ ಧರೆಗಳಿದಂತೆ ಕಾಣ್ತಾ ಇದ್ದು, ಎಲ್ಲೆಲ್ಲೂ ಜೈ ಶ್ರೀರಾಮ್ ಮಂತ್ರ ಘೋಷ ಮೊಳಗ್ತಾ ಇದೆ. ಈ ಸಂಭ್ರಮಕ್ಕಾಗಿ ರಾಮ ಭಕ್ತರು ಕಾದಿದ್ದು ಬರೋಬ್ಬರಿ 500 ವರ್ಷಗಳು. ಕೊನೆಗೂ ಜಾನಕಿ ಲೋಲನ ಆರಾಧಕರ ಕನಸು ನನಸಾಗಿದ್ದು, ಈ ರಾಮೋತ್ಸವದ ಹಿಂದೆ ಲಕ್ಷಾಂತರ ಮಂದಿಯ ಹೋರಾಟದ ಹೆಜ್ಜೆ ಗುರುತುಗಳಿವೆ. ಮಂದಿರ ನಿರ್ಮಾಣಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅಡಿಪಾಯ ಹಾಕಿರಬಹುದು, ಆದರೆ ಮಂದಿರ ಆಗ್ಲೇಬೇಕೆಂದು ಅಡಿಪಾಯ ಹಾಕಿದ್ದು ಭಾರತೀಯ ಲಕ್ಷಾಂತರ ಹಿಂದೂಗಳು. ಅವರ ಹೋರಾಟನ ಕಿಚ್ಚಿನ ಫಲವಾಗಿಯೇ ಇಂದು ರಾಮ ಭಕ್ತರ ಕನಸು ನನಸಾಗಿದೆ. ಸದ್ಯ 5 ಶತಮಾನದ ಗತವೈಭವ ಆದಿಪುರುಷನೂರಿನಲ್ಲಿ ಮರುಕಳಿಸಿದ್ದು ಅಯೋಧ್ಯೆ ದೇವಲೋಕವಾಗಿದೆ. ದಶದಿಕ್ಕುಗಳಲ್ಲಿಯೂ ದೀಪಾಲಂಕಾರ, ಹೂವುಗಳಿಂದ ಕಂಗೊಳಿಸ್ತಾ ಇದೆ ಬಾಲರಾಮನ ಗರ್ಭಗುಡಿ. ಅಯೋಧ್ಯೆಯಲ್ಲಿ ಸ್ವರ್ಗವೇ ಧರೆಗಳಿದಂತೆ ಕಾಣ್ತಾ ಇದ್ದು, ಎಲ್ಲೆಲ್ಲೂ ಜೈ ಶ್ರೀರಾಮ್ ಮಂತ್ರ ಘೋಷ ಮೊಳಗ್ತಾ ಇದೆ. ಈ ಸಂಭ್ರಮಕ್ಕಾಗಿ ರಾಮ ಭಕ್ತರು ಕಾದಿದ್ದು ಬರೋಬ್ಬರಿ 500 ವರ್ಷಗಳು. ಕೊನೆಗೂ ಜಾನಕಿ ಲೋಲನ ಆರಾಧಕರ ಕನಸು ನನಸಾಗಿದ್ದು, ಈ ರಾಮೋತ್ಸವದ ಹಿಂದೆ ಲಕ್ಷಾಂತರ ಮಂದಿಯ ಹೋರಾಟದ ಹೆಜ್ಜೆ ಗುರುತುಗಳಿವೆ. ಮಂದಿರ ನಿರ್ಮಾಣಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅಡಿಪಾಯ ಹಾಕಿರಬಹುದು, ಆದರೆ ಮಂದಿರ ಆಗ್ಲೇಬೇಕೆಂದು ಅಡಿಪಾಯ ಹಾಕಿದ್ದು ಭಾರತೀಯ ಲಕ್ಷಾಂತರ ಹಿಂದೂಗಳು. ಅವರ ಹೋರಾಟನ ಕಿಚ್ಚಿನ ಫಲವಾಗಿಯೇ ಇಂದು ರಾಮ ಭಕ್ತರ ಕನಸು ನನಸಾಗಿದೆ. ನಾವು ಕೊಟ್ಟ ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್ ಜೊತೆಗೆ ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಮೂಲಕ ತಿಳಿಸಿ. ಇದರಿಂದ ನಮಗೆ ಇನ್ನೂ ಹೆಚ್ಚೆಚ್ಚು ವಿಷಯಗಳನ್ನ ನಿಮ್ಮ ಮುಂದೆ ಹಂಚಿಕೊಳ್ಳಲು ಉತ್ಸುಕರಾಗ್ತೀವಿ. ಇನ್ನು ನಮ್ಮ ಚಾನೆಲ್ ನಲ್ಲಿ ಇಂತಹ ಅನೇಕ ಕುತೂಹಲಕಾರಿ ವಿಡಿಯೋಗಳು ಇವೆ, ಅದನ್ನು ನೋಡಿ ಪ್ರೋತ್ಸಾಹಿಸಿ. ಧನ್ಯವಾದ.